ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ಒಂದು ಸ್ವಲ್ಪ ಬ್ಯಾಡ್ ನ್ಯೂಸ್. ಯಾಕಂದ್ರೆ ನನಗಂದ್ರೆ ಭಾಳ ಫೀಲ್ ಆಗತೈತಿ. ಏನಂದ್ರೆ ನಮ್ಮ ಚಿನ್ನು ನೋಡ್ರಿ ನಿನ್ನೆ ರಾತ್ರಿ 11 ಗಂಟೆಗೆ ಇಲ್ಲಿಂದ ಇಲ್ಲಿ ಕಾಣಿಸ್ತಿತ್ಲ ನೋಡಿ, ಈ ಹೊಸ್ಲಿದಿಂದ ಜಾರಿ ಬಿದ್ದುಬಿಟ್ಟ ನೋಡ್ರಿ. ಅದಕ್ಕೆ ಈ ಥರ ಮ್ಯಾಟ್ ಹಾಕ್ಬಿಟ್ಟಿವಿ. ಅದ್ರ ಮ್ಯಾಗ ಫುಲ್ ಅದು ಮೂಲಿ ಇತ್ತಲ್ಲ, ಈ ಥರ ಮೂಲಿ ಇರ್ತಾವಲ್ಲ, ಮೂಲಿಗೆ ಫುಲ್ ಮೂಗು ಬಡ್ದುಬಿಟ್ಟದ. ಬಡ್ದು ಫುಲ್ ಇಷ್ಟು ಬ್ಲೀಡಿಂಗ್ ಆಗತ್ತಿತ್ತು ಅಂದ್ರೆ ಅಷ್ಟು ಬ್ಲೀಡಿಂಗ್ ಆಗತ್ತಿತ್ತು ನೋಡ್ರಿ. ರಾತ್ರಿ ಮತ್ತು ಹಾಸ್ಪಿಟ್ಲಿಗೆ ಹೋದ್ವಿ. ಇಲ್ಲಿ ಆರ್.ಎನ್. ಚೌಧರಿ ಐತೆ ನಮ್ಮ ಹಾಸ್ಪಿಟ್ಲ್ ಮ್ಯಾಗೆ ಹಾಸ್ಪಿಟ್ಲ್ ಐತಿ. ಅಲ್ಲಿ ಹೋಗಿ ತೋರಿಸ್ಕೊಂಬಂದು ನ್ಯೂರಾಲಜಿಸ್ಟ್ ಅವರು ಇಲ್ಲಿ ಪೂರ ಇಲ್ಲಿಂದ ಇಲ್ಲಿ ತನಕ ಬಡ್ದೈತೆ ನೋಡ್ರಿ. ಚಿನ್ನುಗ ಬಡದು ಫುಲ್ ಬ್ಲೀಡಿಂಗ್ ಆಗ್ತಿತ್ತು. ಒಂದು 30 ml ಥರನೂ ಬ್ಲೀಡ್ ಆಗೈತೆ ನೋಡ್ರಿ. ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ವಿ ಎಲ್ಲರಿಗೆ. ಈ ಹುಡುಗರು ನೋಡ್ರಿ ದೊಡ್ಡವ್ರು ಆಗ್ಬೇಕಾದ್ರೆ ಭಾಳ ಕಷ್ಟ. ದೊಡ್ಡವ್ರು ಆಗೋ ತನೂ ಎಷ್ಟು ಕಾಯ್ದ್ರೂ ಕಷ್ಟ ನೋಡ್ರಿ. ನೀರು ಚೆಲ್ಲಿದ್ದು ಅದು ಗೊತ್ತೇ ಆಗಲಿಲ್ಲ. ನಾವು ಒಳಗಿದ್ದೆ, ಅದು ಹೆಂಗೆ ಬಿದ್ದ ಅಂತ ಗೊತ್ತೇ ಆಗಲಿಲ್ಲ ನೋಡ್ರಿ. ಫುಲ್ ಹಿಂಗೆ ಡಬ್ ಬಿದ್ಬಿಟ್ಟನ್ನ ಪೂರ್ತಿ ಇಲ್ಲೆಲ್ಲನೂ ಕಚ್ಚಾಗೈತಿ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನಾನು. ಸುಮ್ಮನೆ ನಂಗಂದ್ರೆ ಭಾಳ ಫೀಲ್ ಆಗ್ತಿತ್ತು. ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾರ ಪಪ್ಪ. ಅಂದರೆ ಕರಡಿ ಸರ್ ಅಂತ ENT ಡಾಕ್ಟರ್ ಅದಾರ. ಅಲ್ಲಿ ನಮ್ಮ ನಾಗೂರ್ ಕಾಲೇಜ್ ಮೆಸ್ಸಿಗೆ ಬರ್ತಾರೆ ನೋಡ್ರಿ. ಇವತ್ತು ಆ್ಯಕ್ಚುಲಿ ಸಂಡೇ ಐತಿ, ಅವ್ರು OPD ಇರಲ್ಲ. ಬಟ್ ಅಲ್ಲಿ ಸರ್ಜರಿ ಮಾಡಕ್ಕೆ ಬರ್ತಾರೆ. OT ಇರ್ತಾವೆ ನಮ್ಮ ಹಾಸ್ಪಿಟ್ಲ್ ಒಳಗೆ. ಅಲ್ಲಿ ನಾಗೂರ್ ಕಾಲೇಜ್ನಾಗ ಬರ್ತಾರೆ ನೋಡ್ರಿ. ಹಾಗಾಗಿ ಈಗ ಬರಾಕತ್ತಾರತ್ತ ಹಂಗಾಗಿ ಕರ್ಕೊಂಡು ಹೋಗ್ಯಾರ. ಏನಾಗೋದು ಗೊತ್ತಿಲ್ಲ ನೋಡ್ರಿ. ಅದೇನು ಜಸ್ಟ್ ಮ್ಯಾಗ ಅಷ್ಟೇ ಪೆಟ್ಟಾಗಿತ್ತು ಅಂದ್ರೆ ದೇವ್ರ ಪುಣ್ಯದಿಂದ ಅಷ್ಟೇ ಆದ್ರೆ ಚಲೋ ನೋಡ್ರಿ. ಅಷ್ಟಕ್ಕೆ ಮುಗೀತು ಅಂದ್ರೆ ಅದೇನು ಆಗಂಗಿಲ್ಲ. ದೇವ್ರು ನಮ್ಮಿಂದ ಇದಾರ ಅಂತ ಅನ್ಕೋತೀನಿ. ಹೆಂಗಾರು ಮಾಡೋದು ಅಷ್ಟೇ ಆಗ್ಬೇಕು ನೋಡ್ರಿ. ಏನು ಗೊತ್ತಿಲ್ಲ. ನಾ ಹೋಗಿಂದೆ ಬಂದ ಮ್ಯಾಗ ಗೊತ್ತು ಪಪ್ಪ ಕರ್ಕೊಂಡು ಹೋಗ್ಯಾರ. ನಾ ಎದ್ದೀನಿ ಒಟ್ಟು ಸಮಾಧಾನ ಇಲ್ಲ ನೋಡ್ರಿ. ಅದೇ ಫೀಲಿಂಗ್ ಒಳಗೆ ಇದ್ದೀನಿ. ಎದ್ದ ತಕ್ಷಣ ಏನು ಮಾಡೋಕ್ಕೂ ಮನಸ್ಸಿಲ್ಲ ನೋಡ್ರಿ. ಎದ್ದು ಸ್ನಾನ ಮಾಡಿದೆ, ಈಗ ಕಸದೆಲ್ಲ ಹೊಡೆದು ನೋಡ್ರಿ. ಇನ್ನು ಪೂಜೆ ಮಾಡಬೇಕು. ಸುಮ್ಮನೆ ನಿಮ್ಮ ಜೊತೆ ಒಂದು ಶೇರ್ ಮಾಡ್ಕೊಂಡ್ರೆ ಆಯ್ತಂತ ಮಾಡ್ಕೊಳಕತ್ತೀನಿ. ಪಪ್ಪ ಅದು ಹೋಗ್ಯಾರ. ಬಂದ ಮ್ಯಾಗೆ ಗೊತ್ತು ನೋಡ್ರಿ. ಫೋನ್ ಮಾಡತ್ತೆ 2-3 ಸಲ ಮಾಡ್ದೆ. ಇನ್ನೂ ಡಾಕ್ಟ್ರು ಬಂದಿಲ್ಲ ತಂದ ಪಪ್ಪ. ಬರ್ರಿ ನೋಡು ಏನು ಹಾಕೋದು. ದೇವ್ರ ಪುಣ್ಯದಿಂದ ಏನೂ ಆಗಬಾರ್ದು ನೋಡ್ರಿ. ಅಷ್ಟೇ ಸುಮ್ಮ ಮ್ಯಾಗ ಅಷ್ಟೇ ಖರ್ಚಾಗಿದ್ರೆ ಓಕೆ. ಒಳಗೆ ಫ್ರ್ಯಾಕ್ಚರ್ ಆಗಬಾರ್ದು ನೋಡ್ರಿ. ಯಾಕಂದ್ರೆ ಮಕ್ಳಿಗೆ ನೋಡ್ರಿ ಏನಾರ ಆದ್ರೆ ತಾಯಿಗಳಿಗೆ ಭಾಳ ಕಷ್ಟ. ಅದ್ರಾಗ ಅವ ಫುಲ್ ಒಂದು ಸ್ವಲ್ಪ ವೀಕ್ ಅದನ್ನ. ಹಂಗಾಗಿ ಅದು ಏನಾರ ಆದರೆ ಏನಂತ ಹೇಳ್ಕಿಸಿಂದ ನನಗಂದ್ರೆ ಫುಲ್ ಹೆದರಿಕೆ ಆಗ್ತದೆ. ಆ್ಯಕ್ಚುಲಿ ಅವು ಭಾಳ ಸ್ಟ್ರಾಂಗ್ ನೋಡ್ರಿ. ಅಷ್ಟೆಲ್ಲ ಬಡದು ಅಷ್ಟು ಬ್ಲೀಡಿಂಗ್ ಆದರೂ ಸಹ ರಾತ್ರಿ ಎಷ್ಟು ಮಾತಾಡ್ಕೊಂಡು ಮಕ್ಕೊಂಡ ಸುಮ್ಮ ಮಲ್ಕೊಂಡ. ಒಂದು ಸ್ವಲ್ಪ ಅದು ಬ್ಲಡ್ ಎಲ್ಲ ಕ್ಲಾಟ್ ಆಗಿ ಇಲ್ಲಿ ಕುಂತು ಮೂಗು ಹತ್ರ ಕುಂತು ಉಸಿರಾಡಕ್ಕೆ ತ್ರಾಸ ಆಗ್ತಿತ್ತು ಅವನಿಗೆ. ಮತ್ತು ಅದೆಲ್ಲ ತಾನೇ ಕ್ಲೀನ್ ಮಾಡ್ಕೊಂಡ. ನಮ್ಮ ನಾನು ಬಡಿಸ್ತಾ ಅಂತೇಕೆ ತಾನೇ ತೊಗೊಂಡು ತಾನೇ ಇದು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಹಂಗೆ ಮಲ್ಕೊಂಡ. ಬ್ಲಡ್ ಅಂತೂ ಯಪ್ಪ ನೋಡೋಕ್ಕಾಗಲ್ಲ ನೋಡಿ. ಡೈಲಿ ಹಾಸ್ಪಿಟ್ಲ್ ನೋಡ್ತೀವಿ, ಬಟ್ ಇದು ಒಂಥರ ಫುಲ್ ಇದು ಬೇರೆ ಅನ್ನಿಸ್ತದೆ ನೋಡ್ರಿ. ಅದು ಫುಲ್ ಎಲ್ಲ ಬ್ಲಡ್ ಆಗಾಕತ್ತಿತ್ತು. ಅದು ನೋಡಿ ಅವ್ರ ಪಪ್ಪ ಅಂತೂ ಫುಲ್ ಇದೆ ಅತ್ತೆ ಬಿಟ್ಟರು. ಅವ್ರು ನೋಡಿ ಅಷ್ಟಿದಾಗ್ತಿತ್ತು. ಬರ್ರಿ ನೋಡು ಏನು ಹಾಕೋದು ಗೊತ್ತಿಲ್ಲ. ಹೋಗ್ಯಾರ ಅವ್ರ ಪಪ್ಪ. ಏನೂ ಆಗಿಲ್ಲ, ಜಸ್ಟ್ ಮ್ಯಾಗ ಅಷ್ಟೇ ಆಗ್ಯದಂದ್ರೆ ಚಲೋ ಹಾಕದ. ದೇವ್ರ ಪುಣ್ಯದಿಂದ ಏನು ಹಾಕೋದು ಗೊತ್ತಿಲ್ಲ ನೋಡ್ರಿ. ಬರ್ರಿ ಈಗ ಇವತ್ತು ಮಾರ್ನಿಂಗಿಂದ ಲಾಗ್ ಶಾರ್ಟ್ ಮಾಡ್ಕೊಂಡಿನಿ. ಫುಲ್ ಫೀಲಿಂಗ್ ಐತಿ. ಫುಲ್ ಆದರೂ ಒಂಥರ ಏನೋ ಮನ್ಸಿಗೆ ಸಮಾಧಾನ ಆಗಲ್ಲ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡ್ರಿ. ಬರೀ ಪಟ್ ಪೂಜೆ ಮಾಡ್ಕೊತೀನಿ. ಪೂಜೆ ಮಾಡ್ಕೋದ್ರೊಳಗೆ ಏನಾರ ದೇವ್ರ ಪೂಜೆ ಮಾಡೋದ್ರೊಳಗೆ ಒಳ್ಳೆ ಸುದ್ದಿ ಬರ್ಬೇಕು ನೋಡ್ರಿ. ಏನೂ ಆಗಿಲ್ಲ, ನಾರ್ಮಲ್ ಅದು ಅಂತೇಳಿ. ಬರೀ ಏನು ಹಾಕೋದು ನೋಡ್ರಿ. ಮತ್ತು ನೋಡ್ರಿ ನಮ್ಮ ಚಿನ್ನ ಮುಖ ಹೆಂಗೆ ಆಗ್ಬಿಟ್ಟದು. ಫುಲ್ ಶೇಪ್ಲೆಸ್ ಮಾಡ್ಕೊಂಡಾನ. ಈ ಹುಡುಗರು ನೋಡ್ರಿ, ಈ ಹುಡುಗರ ಸಂಬಂಧ ಸಾಕಾಗತ್ತೆ ನೋಡ್ರಿ. ಎಲ್ಲಿ ಯಾವಾಗ ಬೀಳ್ತಾರೆ ಗೊತ್ತಾಗಲ್ಲ. 1 ಸೆಕೆಂಡ್ನಾಗ ನೋಡ್ರಿ ಸುಮ್ಮನೆ ಆಟಾಡ್ಕೊಂಡು ಕೂತಾವ. ಹೆಂಗೆ ಬಿದ್ದು ಹೆಂಗೆ ಮಾಡ್ಕೊಂಬಿಟ್ಟಾರ. ಮೂಗೆಲ್ಲ ಹೆಂಗಾಗೈತೆ ನೋಡ್ರಿ ಪೂರ್ತಿ. ಆದರೂ ಎಷ್ಟು ನಗ್ತಾರೆ ನೋಡ್ರಿ. ಅವನಿಗೆ ಒಟ್ಟು ಇದೂ ಇಲ್ಲ. ಅಷ್ಟಾದರೂ ಅವಾಗಿಂದಾಗೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಇದ್ದು. ಆಮೇಲೆ ಮತ್ತೆ ನಗೋದು. ಈಗ ವಿಡಿಯೋ ಮಾಡತ್ತಂತೆ ಫೋಸ್ ಕೊಡ್ತಾನೆ, ಚೀಸ್ ಮಾಡ್ತಾನೆ ನೋಡ್ರಿ ಚಿನ್ನು. ಬಟ್ ನಮಗೆ ಮಾತ್ರ ಸಮಾಧಾನ ಇಲ್ಲ, ಏನಾಗೈತಿ ಏನಿಲ್ಲ ಅಂತೇಳಿ. ಬಟ್ ಅವನಿಗೆ ಏನು ಟೆನ್ಷನ್ ಇಲ್ಲ. ಸುಮ್ಮನೆ ನಾ ವಿಡಿಯೋ ಮಾಡತ್ತಂತೆ ಫೋಸ್ ಕೊಡ್ಕೋತಿರ್ತಾನೆ ನೋಡ್ರಿ. ಅವ್ರ ಪಪ್ಪನ ಜೊತೆ ಮೆಸ್ಸಿಗೆ ಹೊಂಟಾನ. ಯಾಕಂದ್ರೆ ಹಾಸ್ಪಿಟ್ಲಲ್ಲಿ ಅಲ್ಲೇ ಡಾಕ್ಟ್ರು ಬರ್ತಾನೆ ಅಂತ ಹೇಳ್ಯಾರ. ಹಾಗಾಗಿ ಅವ್ರ ಪಪ್ಪ ಮೆಸ್ಸಿಗೆ ಕರ್ಕೊಂಡು ಹೊಂಟಾನ ನೋಡ್ರಿ. ಅವನಿಗೆ ಅಲ್ಲೇ ಎಲ್ಲ ತೋರಿಸ್ಕೊಂಡು ನೆಕ್ಸ್ಟ್ ಬರೋತ್ತಿಗೆ ಕರ್ಕೊಂಬರ್ತಾನೆ ಅಂತ ಹೇಳ್ಯಾರ. ಇಲ್ಲಿ ಹೋಗಿಂದೆ ಗೊತ್ತೀನಿ ಏನಾಗತ್ತೆ ಅಂತೇಳಿ. ಡಾಕ್ಟ್ರು ಬಂದಿಂದೆ ಈಗಾರ ಹೊಂಟಾರ. ಅಲ್ಲಿ ಹೋದ್ಮೇಲೆ ಏನಾಗುತ್ತೇನೋ ಅದೇ ಟೆನ್ಷನ್ ಒಳಗೆ ಕಳ್ಸಾಕತ್ತೀನಿ. ಈಗ ನೋಡ್ರಿ ಚಿನ್ನನ ಕಳಿಸ್ಕೊಟ್ಟು ಪೂಜೆ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಇರನ್ನೇ ಕಾಪಾಡ್ಬೇಕು ನೋಡ್ರಿ. ಈಗ ಯಡಿಯೂರದ್ರ ನಮ್ಮ ಮನೆ ದೇವರ ಅವಂಗೆ ಬೇಡ್ಕೊಳಕತ್ತೀನಿ ಪೂಜೆ ಮಾಡ್ಕೊತ. ಹೆಂಗಾರು ಮಾಡಿ ಅಷ್ಟೇ ಮೈನರ್ ಆಗ್ಬೇಕಪ್ಪ ಅಂಥೇಳಿ. ಏನಾಗುತ್ತೆ ಗೊತ್ತಿಲ್ಲ ನೋಡ್ರಿ. ಈಗ ಹೋಗಿ ಬರೋ ಥರನೂ ಫುಲ್ ಟೆನ್ಷನ್. ಈಗ ಬಂದು ಏನಂತಾರೋ ಪಪ್ಪ ಅಂಥೇಳಿ. ಅದಕ್ಕೆ ಅವ್ರಿಗೆ ಹೋಗಿದ ತಕ್ಷಣ ಮೊದಲು ಹೇಳೀನಿ ಏನಾಗತ್ತೆ ನೋಡಿ ಹೇಳಂತೇಳಿ. ನೋಡ್ರಿ ಫೈನಲಿ ಪೂಜಾನೂ ಮುಗೀತು ನಂದು. ಪೂಜೆ ಮಾಡೋ ತನಕ ಪೂರ ಅದೇ ಬಿಡ್ಕೊಂಡು ನೋಡ್ರಿ. ಇವತ್ತು ಹೋಗಿ ಅವ್ರ ಪಪ್ಪ ಹಾಸ್ಪಿಟ್ಲ್ ತೋರಿಸಿಂದ ಡಾಕ್ಟ್ರು ಏನಷ್ಟು ಮೇಜರ್ ಸರ್ಜರಿಗೆ ಹೇಳಬಾರ್ದು, ಅಷ್ಟೇ ಮೈನರ್ ಆಗಿರಬೇಕು, ಅಷ್ಟರೊಳಗೆ ಮುಗಿಬೇಕಂತ ಹೇಳಿ ಬಿಡ್ಕೊಂಡಿನಿ. ಬಟ್ ದೇವ್ರು ಏನು ಫಲ ಕೊಡ್ತಾನೆ ಗೊತ್ತಿಲ್ಲ ನೋಡ್ರಿ. ಎಷ್ಟು ಆಗ್ಬೇಕಷ್ಟು ನನ್ನ ಪ್ರಯತ್ನದಂತೂ ನಾನು ಮಾಡೀನಿ. ಎಲ್ಲಿಗೆ ಬರ್ತದೆ ಗೊತ್ತಿಲ್ಲ ನೋಡ್ರಿ. ಬರ್ರಿ ಅವ್ರ ಪಪ್ಪನೂ ಫೋನ್ ಮಾಡಿದ್ರಿ ಈಗ ಜಸ್ಟ್. ಅದೇ ಏನೋ ಹೇಳಾಕತ್ತಿದ್ರು. ಬರ್ರಿ ಏನು ಹೇಳ್ತಾರೆ ನೋಡಿ. ಏನೋ ಡಾಕ್ಟ್ರು ಬಂದಿಲ್ಲ ತಂದು. ಹಾಗಾಗಿ ನನಗೆ ಏನೋ ಟೆನ್ಷನ್ ಜಾಸ್ತಿ ಆಗತೈತಿ. ಯಾವಾಗ ಡಾಕ್ಟ್ರು ಬಂದು ನೋಡ್ತಾರೆ ಅವಾಗ ಹೇಳ್ತಾರೆ ಅಂತೇಳಿ. ಈಗ ಆಲ್ರೆಡಿ ನೋಡಿರಿ ಡ್ಯೂಟಿ ಟೈಮ್ ಆಯಿತು. 12:30 ಡ್ಯೂಟಿ ಐತೆ ನಂದು. ಈಗ ಎಷ್ಟು 12:10 ಆಗೈತಿ. ಅದಕ್ಕೆ ಸುಮ್ಮ ಒಂದು ಕಪ್ ನಾಷ್ಟ ಅಂತೂ ಮಾಡೋಕೆ ಮನಸ್ಸೇ ಇಲ್ಲ ನೋಡ್ರಿ. ಈಗ ಅದಕ್ಕೆ ಒಂದು ಕಪ್ ಚಹಾ ಕುಡಿದು ಡ್ಯೂಟಿಗೆ ಹೋದ್ರಾಯ್ತು. ಈಗ ಅದಕ್ಕೆ ಸುಮ್ಮ ಚಹಾ ಕೊಡಾಯ್ತು ನೋಡ್ರಿ. ಈಗ
ಬರೀ ಚಹಾ ಕುಡಿತೀನಿ. ಅಷ್ಟರೊಳಗೆ ಏನಕ್ಕೆ ಗೊತ್ತಿಲ್ಲ, ಅವ್ರ ಪಪ್ಪ ಹೇಳಿ ಫಸ್ಟ್ ಫೋನ್ ಮಾಡಿ ಡಾಕ್ಟ್ರು ಏನು ಹೇಳ್ತಾರೆ ನನಗೆ ಹೇಳ್ರಿ ಹೇಳೋಣ ಅಂತೇಳಿ. ಅದು ಏನು ಹೇಳ್ತಾರೆ ಅದು ಕೇಳ್ತಾನೆ ಸಮಾಧಾನ ಇಲ್ಲ ನೋಡ್ರಿ, ಏನು ಹೇಳ್ತಾರೆ ಇಲ್ಲ ಅಂತೇಳಿ. ಬರೀ ನೆಕ್ಸ್ಟ್ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಐತಿ. ಈಗ ಚಹಾ ಕುಡಿದು ರೆಡಿ ಹಾಕಿ ಡ್ಯೂಟಿಗೆ ಹೋಗ್ಬೇಕು. ಈಗ ದಿವ್ಯಾನು ಆಕಿನೂ ಎದ್ದು ಆಕಿನೂ ಎಕ್ಸಾಮ್ ಅದಾವ ಮಂಗಳವಾರ, ಹಾಗಾಗಿ ರಾತ್ರಿ ಪೂರ್ತಿ ಆಕಿನ ಓದ್ಕೋತ ಅದರ ಈ ಟೆನ್ಷನ್ ಒಂದು. ಇವಾಗ ನೋಡ್ರಿ ಎಷ್ಟು 12:30 ಆಯಿತು, ಡ್ಯೂಟಿಗೆ ಹೋಗಕ್ಕೆ ರೆಡಿ ಆಗೀನಿ. ಮನಸ್ಸೆಲ್ಲ ಆ ಕಡೆ ಆಯ್ತು ನೋಡಿರಿ. ಇನ್ನೂ ಡಾಕ್ಟ್ರ್ ಬಂದಲ್ಲಿ ತಿರುಗಿ 12:30 ಆಯಿತು. ಆ್ಯಕ್ಚುಲಿ ಇವತ್ತು ಸಂಡೇ ಇತ್ತಲ್ಲ, ಏನೋ ಅವರು ಓಟಿಟ ಅಂತ ಬರತ್ತಾರ, ಹಾಗಾಗಿ ನಾವು ವೆಯ್ಟ್ ಮಾಡಕತ್ತೀವಿ. ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಅಂದ್ರೆ ಜಲ್ದಿ ಬಂದರೆ ತೋರಿಸ್ಕೊಂಡು ಚಲೋ ಆಕಿತ್ತು. ಬಟ್ ನೋಡ್ರಿ ತಿರುಗಿ 12:30 ಆಯಿತು. 10:00 ಬರ್ತಾರಂತ ಹೇಳಿ ಇವತ್ತಿನ ಏನೂ ನ್ಯೂಸ್ ಬಂದೇ ಇಲ್ಲ. ಏನು ಹೇಳ್ಯಾರ ಏನು ಡಾಕ್ಟ್ರ್ ಅಂತ ಹೇಗಿಷ್ಟು ಅದೇ ವಿಚಾರ ಒಳಗೆ ಐತಿ. ಹಾಗೆ ಡ್ಯೂಟಿಗೆ ಹೊಂಟಿ ನೋಡ್ರಿ. ಒಂದು ಸ್ವಲ್ಪ ಚಹಾ ಕುಡ್ದೆ ಅಷ್ಟೇ. ಚಹಾ ಕುಡಿವಾಗ ಸಹ ಸಮಾಧಾನ ಇದ್ದಿಲ್ಲ. ಬಟ್ ಏನು ಮಾಡ್ಬೇಕು ರೀ, ಈಗ ಏನಾರು ಬೇಕಲ್ಲ ಹೊಟ್ಟಿಗೆ. ನಿನ್ನೆ ರಾತ್ರಿನೂ ಅದೇ ಬಂತು, ಊಟ ಮಾಡಾಕತ್ತಿದ್ದೆ. ಅಷ್ಟೊತ್ತಿಗೆ ಬಿದ್ದುಬಿಟ್ಟ ನೋಡ್ರಿ. ಊಟನೂ ಅಲ್ಲೇ ಬಿಟ್ಟು ಅವ್ನು ಕರ್ಕೊಂಡು ಹೋಗಿದ್ದೆ. ಹಾಗಾಗಿ ಸ್ವಲ್ಪ ಚಹಾ ಕುಡಿದ್ರೆ ಸಮಾಧಾನ ಆಗುತ್ತೆ. ಚಹಾ ಕುಡಿದು ಹೊಂಟಿ ನೋಡ್ರಿ. ಈಗ ಅವ್ರ ಪಪ್ಪಾರು ಏನೂ ತಿಂದಿಲ್ಲ, ಅವರು ಮುಂಜಾನೆಯಿಂದ. ನಿನ್ನೇನೂ ಸ್ವಲ್ಪ ಹೊಟ್ಟೆ ಸರಿ ಇಲ್ಲ, ಅವರು ತಿಂದಿದ್ದಿಲ್ಲ. ಬರೀ ಈಗ ಏನಾಗೋದು ಗೊತ್ತಿಲ್ಲ. ಡ್ಯೂಟಿಗೂ ಹೊಂಟಿ, ಡ್ಯೂಟಿ ಅಂದ್ರೆ ಬಿಡಕ್ಕೆ ಬರಂಗಿಲ್ಲ ನೋಡ್ರಿ. ಈಗ ಬರೀ ಡ್ಯೂಟಿಗೆ ಹೋಗೋಣ ಪಟ್ಪಟ್ಟ. ಅಲ್ಲಿ ಹೋಗಿಂದಾರೆ ಏನು ಫೋನ್ ಮಾಡ್ತೀರಂದಾರೆ ಏನು ಹೇಳ್ತಾರೆ ಅಂತೇಳಿ ನೋಡ್ರಿ. ಟೈಮ್ ಆಯ್ತದ್ರಿ ಈಗ ಆಲ್ರೆಡಿ ಎಷ್ಟು 12:30 ಆಯ್ತು ಬಿಟ್ಟು ನೋಡ್ರಿ. ಬರೀ ಪಟ್ಪಟ್ಟು ಹೋಗೋಣ. ಈಗ ನೋಡ್ರಿ ಸಾಯಂಕಾಲ ಎಷ್ಟು 5 ಗಂಟೆ ಆಯಿತು. ಡ್ಯೂಟಿ ಮುಗಿಸ್ಕೊಂಬಂದೆ ನೋಡ್ರಿ. ಫುಲ್ಲು ಮಳೆ ಬರಾಕತ್ಬಿಟ್ಟಿತ್ತು ನಾ ಬಂದಾಗ. ಬಾದ್ರೆ ಆಯ್ತು ನೋಡಿ. ಒಂದು ಗ್ಯಾಪ್ ಆಗಿತ್ತು, 1 ವೀಕಿಂದ ಆಗಿದ್ದಿಲ್ಲ ನೋಡ್ರಿ ಮಳೆ. ಫುಲ್ಲು ಮಳೆ ಬರಾತಿತ್ತು, ಕೋಲ್ಡ್ ಆಗಿತ್ತು, ಕ್ಲೈಮೇಟ್ ಮಸ್ತ್ ಆಗಿತ್ತು ನೋಡ್ರಿ. ನಮ್ಮ ಚಿನ್ನು ಊಟ ಮಾಡ್ಸಾತೀನಿ ನೋಡ್ರಿ. ಮುಖ ಹೆಂಗೆ ಮಾಡ್ಕೊಂಡು ಕೂತಾನ ನೋಡ್ರಿ. ಮುಖ ಮುಚ್ಕೋತಾನ, ಬೀಳುತ್ತಾನ ಬಿದ್ಕಿಸಿಂದ ಮತ್ತು ಮುಖ ಮುಚ್ಕೋತಾನ. ಡ್ಯೂಟಿಲಿಂದ ಬಂದು ಸ್ವಲ್ಪ ದೀಪದು ಹಚ್ಚಿ, ಕಸ ಹೊಡೆದು ದೀಪ ಹಚ್ಚಿ ಊಟ ಮಾಡ್ಸಾತೀನಿ ನೋಡ್ರಿ ಚಿನ್ನುಗೆ. ನೋಡ್ರಿ ಫುಲ್ ಮಳೆ ಬತ್ತು ಇಷ್ಟೋ ತನಕ ನೋಡ್ರಿ. ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಬಂದೆ. 12:30 5 ಗಂಟೆ ಐತಿಲ್ಲ. ಡ್ಯೂಟಿಯಿಂದ ಬಂದು ಸ್ವಲ್ಪ ಕಸಾದ ಹೊಡೆದು ದೀಪ ಹಚ್ಚಿದೆ ನೋಡ್ರಿ. ಫುಲ್ ಮಳೆ ಬರಾತಿತ್ತು. ಯಾವೊಬ್ಬ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದ ಅವ್ರ ಪಪ್ಪನ ಜೊತೆ. ಎಕ್ಸ್ರೇ ಅಂತೂ ಏನು ಹೇಳ್ತಾರೆ ಅದ್ರ ಸಂಬಂಧ ಕೂತಿದ್ದೆ ನೋಡ್ರಿ. ಆದರೂ 2 ದಿನ ಪೋಸ್ಟ್ಪೋನ್ ಆಯಿತು. ಮಂಗಳವಾರ ದಿವಸ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆದಮೇಲೆ ಮಂಗಳವಾರ ಎಕ್ಸ್ರೇ ಮಾಡಿಸಿ ನೋಡು ಅಂತ ಹೇಳ್ಯಾರ. ಹಾಗಾಗಿ ಟೆನ್ಷನ್ ಹಂಗೆ ಉಳಿತು ನೋಡ್ರಿ. ಏನು ಬರ್ತದೋ ಏನೋ ಅಂತೇಳಿ. ಬಟ್ ಅವ ಅಂತೂ ಆರಾಮದಾನ, ಫುಲ್ ಆ್ಯಕ್ಟಿವ್ ಅದಾನ. ಬಟ್ ಏನೈತಿ ಸ್ವಲ್ಪ ಸ್ವೆಲ್ಲಿಂಗು ಹಾಗೆ ಐತೆ ನೋಡ್ರಿ ಒಂದು. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಊಟ ಅದು ಮಾಡ್ಯಾನ, ಅದೊಂದು ಸಮಾಧಾನ. ಏನು ಪೇನ್ ಅದೇನು ಜಾಸ್ತಿ ಇಲ್ಲ. ರಾತ್ರಿ ಏನು ಮಲ್ಕೋಬೋದು ಅನ್ನಿಸ್ತೈತಿ. ಬರೀ ನೆಕ್ಸ್ಟ್ ಒಂದು ಕಪ್ ಚಹಾ ಮುಕ್ಕೊಂಡು ಕುಡಿ. ಮತ್ತು ಫುಲ್ ಹೊರಗಂತೂ ಮಳೆ ಜೋರು ಐತಿ ನೋಡ್ರಿ. ತೋರಿಸ್ತೀನಿ. ಫುಲ್ ಮ್ಯಾಟ್ ಹಾಕ್ಬಿಟ್ಟಾನ ಅದಕ್ಕೆ ನೋಡ್ರಿ. ಅಷ್ಟು ಬಿದ್ರೂ ಹೆಂಗೆ ಆಟಾಡತ್ತಾನ ಚಿನ್ನು. ಏಯ್ ಹಾಗೈತಿ ಮತ್ತು ಹಾಗೆ ಮಾಡೋದು. ಹಾಂ ಬೀಳ್ತಿ ನೋಡ್ರಿ. ಫುಲ್ ಮಳೆ ಬರತೈತಿ. ಬರೀ ಒಂದು ಕಪ್ ಚಹಾ ಮಾಡು. ಮತ್ತು ಚಹಾ ಮಾಡ್ಕೊಂಬಾಪಿ. ನೀ ಹಾಲು ಕುಡಿತಿಲ್ಲ? ಬಾ. ನಮ್ಮ ಚಿನ್ನು ಹೆಂಗೆ ಬಿದ್ದಾನೆ ಹೇಳ್ತಾನೆ. ಹೆಂಗೆ ಬಿದ್ದಿಪ್ಪು? ಡಬ್ಬ ಬಿದ್ದಿ. ಹೆಂಗೆ ನೀರು ಬಿದ್ದಿದ್ದು ನಲ್ಲಿ? ನೀರು ಬಿದ್ದಿದ್ದು ಕಾಲು ಜಾರ್ ಬಿದ್ದುಬಿಟ್ಟೆನ? ಮತ್ತು ಚಂದಾಗ ನೋಡ್ಕೊಂಡು ಅಡ್ಡಾಡ್ಬೇಕಿಲ್ಲ. ನೀರೊಳಗೆ ನೀರದು ಬಿದ್ದಾಗ ನೋಡ್ಕೋಬೇಕಿಲ್ಲ. ಆದ್ರೆ ನಂಗೆ ಗುಳ್ಳ ಆಗೈತಲ್ಲ. ನಿಂಗೆ ಏನು ಹೇಳ್ತೀನಿ, ನೀರದು ನೋಡ್ಕೊಂಡು ಅಡ್ಡಾಡ್ಬೇಕಿಲ್ಲ. ಅದಕ್ಕೆ ಹೇಳೋದು ಓಡಾಡಬೇಡ ಆ ಕಡೆ ಅಂತ ಹೇಳಿ. ಇನ್ನೊಮ್ಮೆ ಓಡಾಡ್ತೇನೆ. ಆಗೈತಿ ಬಿದ್ದಿಲ್ಲ. ಮತ್ತು ನೋಡೋದು ಹೆಂಗೆ ಕಾಣಕತ್ತೈತಿ. ಎಲ್ಲರೂ ಬೇಕತ್ತಾರ ಚಿನ್ನು ಬ್ಯಾಡ್ ಬಾಯ್ ಅಂತ ಹೇಳಿ. ಚಿನ್ನು ಬ್ಯಾಡ್ ಬಾಯ್ ಚಿನ್ನು. ಹಾಂ ಚಿನ್ನು ಬ್ಯಾಡ್ ಬಾಯ್ ಅನ್ನತ್ತಾರ ನೋಡಲ್ಲಿ. ಚಿನ್ನು ಬಿದ್ದಕ್ಕಿಂದ ಹೆಂಗೆ ಮಾಡ್ಕೊಂಡ ನೋಡ್ರಿ. ಚಿನ್ನು ಬ್ಯಾಡ್ ಬಾಯ್ ಅದಾನಿಲ್ರಿ. ಚಿನ್ನು ಬ್ಯಾಡ್ ಬಾಯ್. ಚಿನ್ನು ಬ್ಯಾಡ್ ಬಾಯ್. ಚಿನ್ನು ಬ್ಯಾಡ್ ಬಾಯ್ ಅದ. ಇಷ್ಟು ಬಿದ್ರು ಅವನಿಗೆ ನೋಡ್ರಿ ಎಷ್ಟು ಆ್ಯಕ್ಟಿವ್ ಅದಾನ. ನೋಡಕ್ಕೆ ಹಿಂಗದಾನ, ಭಾಳ ಗಟ್ಟದ ನೋಡ್ರಿ ನಮ್ಮ ಚಿನ್ನು. ಈಗೊಮ್ಮೆ ಅಂತೂ ಫುಲ್ ಮ್ಯಾಗಿನ ಸ್ಟೆಪ್ಪಿಂದ ಕೆಳಗೆ ಬಿದ್ದಿದ್ದೆ. ಲಾಸ್ಟ್ ಲಾಗೊಳಗೆ ಹಾಕಿದ್ನಲ್ಲ ನೋಡ್ರಿ ಹೆಂಗೆ ಮಾಡತ್ತಾನ. ಮುಗಿಸ್ಕೊಂಡು ಮುಖ ಫುಲ್ ಸೇಫ್ಲೆಸ್ ಮಾಡ್ಕೊಂಡ್ಬಿಟ್ಟಾನ ನೋಡಲ್ಲ. ಮುಖ ಎಲ್ಲಾರು ಸಿಹಿ. ಚಿನ್ನು ಚಂದಿಲ್ಲ ಹೆಂಗಾಗ್ಯ ನೋಡಲ್ಲ ಎಲ್ಲರೂ. ಚಿನ್ನದ ಮುಖ ನೋಡ್ರಿ ಹೆಂಗಾಗೈತಿ. ಚಿನ್ನದ ಮುಖ ನೋಡ್ರಿ ಹೆಂಗಾಗೈತಿ ನೋಡ್ರಿ. ಮುಖ ಮುಚ್ಕೋತ ನೋಡಿ ಬಿಡುತ್ತಾನ ಬಿದ್ಕಿಶನ್. ಇನ್ನು ಎಕ್ಸ್ರೇ ರಿಪೋರ್ಟ್ ಒಂದು ಏನು ಬರ್ತದೆ ಗೊತ್ತಿಲ್ಲ. ಅದೊಂದು ಬರುತ್ತಾನ ಸಮಾಧಾನ ನೋಡ್ರಿ. ನಾ ಇವತ್ತು ಸಂಡೇ, ಸೋಮವಾರ ಮಂಗಳವಾರ ಬಂದಾರ ನೋಡ್ರಿ ಎಕ್ಸ್ರೇ ತಗೊಳಕ್ಕೆ. ನೋಡಿಲ್ಲ ಮುಖ ನೋಡ್ರಿ. ಮುಖ ಮುಚ್ಕೋತಾನೆ ಬಿಡುತ್ತಾನೆ ಬಿದ್ದು. ಸರಿ ಚಹಾ ಮಾಡಮ್ಮ. ನೀ ಚಹಾ ಕುಡಿಯಂಗಿಲ್ಲ. ಅವ ಹಾಲು ಕುಡಿತಾನೆ, ನಾ ಚಹಾ ಕುಡಿತು. ಬಂಗಾರಿ
ಈಗ ನೋಡ್ರಿ ಆಟ ಆಡಕ್ಕೆ ವಿರಾಟ್ ಕರ್ಕೊಂಬಂದವ್ರ ಮಮ್ಮಿ ಶಿಲ್ಪಾ ಬಂದ ಇಬ್ರು ಕೂಡ ಫುಲ್ ಆಟ ಆಡತ್ತಿಟ್ಟಾರ ನೋಡ್ರಿ. ಅವನಿಗೆ ವಿರಾಟ ಗಜ್ ಕೊಡು ಚಿನ್ನೋಗ ದಾಂದಿ ಮಾಡತ್ತಾನ ಬಾ ಗಜ್ ಕೊಡು ವಿರಾಟ ಹತ್ತೆ ಮಾಡ ಅವನಿಗೊಂದು ಅವನಿಗೊಂದು ಚಮಚೆ ಕೊಡು ಕೊಡು ತಗೋ ತಗೋ ಹಾಂ ತಗೋ ಅತ್ತ ನೋಡ ಗುಡ್ ಬಾಯ್ ಕೊಡತನ ಕೊಟ್ಟು ಮತ್ತೆ ವಾಪಸ್ ಇಸ್ಕೊತಾನ ಅವ್ ಹಾಗೆ ತಿರಿ ನೋಡು ವಿರಾಜ್. ಈಗ ನೋಡ್ರಿ ಎಲ್ಲಾರು ಊಟ ಮಾಡತ್ತೇವೆ ಊಟ ಮಾಡೋಣ ಬರ್ರಿ. ನೋಡ್ರಿ ಅನ್ನ ಬಿಸಿ ತುಪ್ಪ ಲಕ್ಷ್ಮಿ ನಾವು ಚಿನ್ನು ಅಂತ ಓಡಾಡಕತ್ತ ನೋಡ್ರಿ ಬರ್ರಿ ಎಲ್ಲಾರು ಊಟ ಮಾಡೋ ಮತ್ತೆ. A few moments later. ಈಗ ನೋಡ್ರಿ ರಾತ್ರಿ ಎಷ್ಟು 11 ಗಂಟೆ ಆಗೈತಿ ಎಲ್ಲಾರ್ದು ಊಟ ಆಯ್ತು ನೋಡ್ರಿ. ಈಗ ಸ್ವಲ್ಪ ಚಿನ್ನು ಬೆಟ್ರ್ ಅದ ನೋಡ್ರಿ ಸ್ವಲ್ಪ ಆ್ಯಕ್ಟಿವ್ ಆಗ್ಯಾನ ಹಾಗಾಗಿ ಸಮಾಧಾನ ಆಯ್ತು ನೋಡ್ರಿ. ಬಟ್ ಇನ್ನ ಪೆಂಡಿಂಗ್ ಐತಿ ಎಕ್ಸ್ರೇ 1-2 ಡೇಸ್ ಬಿಟ್ಟು ಸ್ವೆಲ್ಲಿಂಗ್ ಕಡಿಮೆ ಆಗಾನ ಮಾಡ್ಸೋಬಂದ. ಇವತ್ತು ಸ್ವಲ್ಪ ಆಲ್ಮೋಸ್ಟ್ ಕಡಿಮೆ ಆಗೈತೆ ನೋಡ್ರಿ ಸ್ವೆಲ್ಲಿಂಗ್ ಇನ್ನೊಂದು ಸ್ವಲ್ಪ ಮೂಗು ಹತ್ರ ಅಷ್ಟೇ ಐತಿ. ಸ್ವಲ್ಪ ಸಮಾಧಾನ ಆಯ್ತು ನೋಡ್ರಿ ಯಾಕಂದರೆ ಇವತ್ತು ಹೋಗಿ ಬರುತ್ತನೂ ಇದು ಇತ್ತು ಹಾಗಾಗಿ ಇನ್ನೇನು ಮಲ್ಕೋತೀವಿ. ಎಲ್ಲರೂ ಈ ವಿಡಿಯೋ ಎಲ್ಲ ಯಾರಿಗಾರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಓಕೆ ಬಾಯ್ ಗುಡ್ ನೈಟ್. ಇವತ್ತಿನ ಲಾಗ್ ಇಲ್ಲಿಯೇ ಮುಗಿಸಾತಿ ನೋಡ್ರಿ.